ದರ್ಶನ ಎನ್ನುವಂತಹ ಈ ದೃಶ್ಯ ಶ್ರಾವ್ಯ ತಟ್ಟೆಯನ್ನು ಪರಮ ಪೂಜ್ಯರಾದ ಲಿಂಗೈಕ್ಯ ಮಹಾಜಗದ್ಗುರು ವಿಶ್ವ ಕಲ್ಯಾಣ ಮಿಷನ್ ಸಂಸ್ಥಾಪಕರಾದ ಲಿಂಗಾನಂದ ಅಪ್ಪಾಜಿಯವರ ಶ್ರೀ ಚರಣಗಳಿಗೆ ಅರ್ಪಿಸಲಾಗುತ್ತಿದೆ. ಶ್ರೀ ಗುರು ಬಸವ ಲಿಂಗಾಯ ನಮಃ. ಶರಣ ದರ್ಶನ ಈ ಒಂದು ದೃಶ್ಯ ಶ್ರಾವ್ಯ ಸುರುಳಿಯನ್ನ ಇದೀಗ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದರಲ್ಲಿ ಹಲವಾರು ಗೀತೆಗಳು, ವಚನಗಳು, ಶರಣರ ವ್ಯಕ್ತಿತ್ವವನ್ನು ಕುರಿತಂತಹ ಹಾಡುಗಳು ಬರ್ತಾ ಇವೆ. ಈ ಒಂದು ಸುರುಳಿಗೆ ದಾನಿಗಳಾಗಿ ಧನ ಸಹಾಯವನ್ನು ಮಾಡಿದ್ದಾರೆ ಶರಣ ದಂಪತಿಗಳಾದ ಸರ್ವಮಂಗಳ ಮತ್ತು ಗಂಗಾಧರ ಶಿರೂರ್ ಅವರು. ಸರ್ವಮಂಗಳ ಮತ್ತು ಗಂಗಾಧರ ಶಿರೂರ್ ಅವರು ಬಸವ ಪಥಿಕರು. ನಮ್ಮ ವಿಶ್ವ ಕಲ್ಯಾಣ ಮಿಷನ್ ಮತ್ತು ಬಸವ ಧರ್ಮ ಪೀಠದ ನಿರಂತರ ದಾನಿಗಳು. ಅವರು ಈ ಒಂದು ಸುರುಳಿಯನ್ನು ಹೊರತರಲಿಕ್ಕೆ ಕಾಣಿಕೆಯನ್ನು ಕೊಟ್ಟಿದ್ದಕ್ಕಾಗಿ ಅವರಿಗೆ, ಅವರ ಸಮಸ್ತ ಪರಿವಾರಕ್ಕೆಲ್ಲ ಆಯುಷ್ಯ, ಆರೋಗ್ಯ, ಭಾಗ್ಯ, ಸಕಲ ಸಂಪತ್ತು ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಹಾರೈಸ್ತಾ ಇದ್ದೇನೆ. ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವರು 12ನೇ ಶತಮಾನದಲ್ಲಿ ಒಂದು ದೊಡ್ಡ ಕ್ರಾಂತಿ ಮಾಡಿದರು. ನಂತರ ಪೌಗು ಹರಕಟ್ಟಿ ಅವರು ಬಂದು ವಚನಗಳನ್ನೆಲ್ಲ ಹುಡುಕಿ ಸಂಗ್ರಹ ಮಾಡಿದರು. ಲಿಂಗಾನಂದ ಅಪ್ಪಾಜಿಯವರು ಪ್ರವಚನ ಪಿತಾಮರಾಗಿ ಅವರ ಜನಮನಗಳನ್ನೆಲ್ಲ ವಚನಗಳನ್ನು, ಬಸವಣ್ಣನವರ ವಚನಗಳನ್ನು ಬಿತ್ತಿದರು. ಆಮೇಲೆ ಅಷ್ಟಕ್ಕೇನೆ ಅದು ಹಾಡಿನ ರೂಪದಲ್ಲಿ, ಸಾಹಿತ್ಯ ರೂಪದಲ್ಲಿ, ವಚನ ಸಾಹಿತ್ಯ ರೂಪದಲ್ಲಿ ಉಳಿದಿತ್ತು. ಆಮೇಲೆ ಪೂಜ್ಯ ಮಾತಾಜಿಯವರು ಅದನ್ನು
ದೃಶ್ಯದ ರೂಪ ಮೂಲಕ ಅಂದರೆ CD ಹಾಗೂ ಇದರಿಂದ ಹಾಡು ಎಲ್ಲ ಮುಖಾಂತರಗಳನ್ನು CD ಮಾಡಿ ಜನಮನದಲ್ಲಿ ಬಿತ್ತರಿಸುವಂಥ ಅದ್ಭುತ ಕಾರ್ಯವನ್ನು ಮಾಡುತ್ತಿದ್ದಾರೆ. 12ನೇ ಶತಮಾನದಲ್ಲಿ ಬಸವಣ್ಣನವರು ಕ್ರಾಂತಿ ಮಾಡಿದರು. ಅದನ್ನು ಬೆಳಕಿಗೆ ಬರಲೇ ಇಲ್ಲ. ಆಮೇಲೆ ಲಿಂಗಾನಂದ ಸ್ವಾಮೀಜಿಯವರು ಮತ್ತು ಮಾತೆ ಮಾದೇವರು ಅದನ್ನು ಬೆಳಕಿಗೆ ತಂದು ಈಗ ಮಾತಾಜಿಯವರು ದೃಶ್ಯ ರೂಪದಲ್ಲಿ CDಗಳನ್ನು ಮಾಡಿ ಎಲ್ಲರಿಗೂ ನಮಗೆ ಮನೆ ಮುಟ್ಟಿಸೋದ್ರಿಂದ ನಮಗೆಲ್ಲ ಮುಂದಿನ ಪೀಳಿಗೆಗೆ ಅದು ನೆನಪಾಗಿ ಉಳಿಯುತ್ತದೆ. ಮತ್ತು ಮಾತಾಜಿಯವರು ಮಾಡಿದ ಕಾರ್ಯ ಬಹಳ ಅದ್ಭುತವಾದದ್ದು. ಯುಗದ ಉತ್ಸಾಹವ ನೋಡಿದೆ. ಈ ಸುರುಳಿಯ ಮೊದಲನೆಯ ಹಾಡು. ವ್ಯೋಮಕಾಯ ಸಿದ್ಧರು, ದಾರ್ಶನಿಕ ದಿಗ್ಗಜರು ಆದಂತಹ ಅಲಮಪ್ರಭುದೇವರು ಬರೆದಂತಹ ವಚನ ಇದು. ಗುರು ಬಸವಣ್ಣನವರ ಅವತಾರ ಯುಗದ ಉತ್ಸಾಹ ಅಂತೆ. ಇದನ್ನ ಉತ್ಸವ ಅಂತ ಕೂಡ ನಾವು ತೆಗೆದುಕೊಳ್ಳಬಹುದು. 2 ಪಾಠಾಂತರಗಳಿವೆ. ಇಡೀ ಯುಗಕ್ಕೇನೆ ಒಂದು ಹೊಸ ಉತ್ಸಾಹ ಬಂತಂತೆ. ಯಾಕಂದ್ರೆ ಯುಗ ಪುರುಷರು ಅಂತ ಕೆಲವರು ಆಗಿ ಹೋಗ್ತಾರೆ. ಸಹಸ್ರಮಾನಕ್ಕೊಮ್ಮೆ ಬರುವಂಥವರು ಅವರು. ಹೀಗೆ ಬಸವಣ್ಣನವರು ಈ ಸಹಸ್ರಮಾನದ ಯುಗ ಪುರುಷರು ಅಂತ ನಾವು ಹೇಳಿದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಅದನ್ನ ಅಲ್ಲಮಪ್ರಭುದೇವರೇ ಬಹಳ ಮಾರ್ಮಿಕವಾಗಿ ಹೇಳಿದ್ದಾರೆ. ಇಷ್ಟೇ ಅಲ್ಲ, ಅವರು ಇನ್ನೂ ಮುಂದೆ ಹೋಗಿ ಹೇಳ್ತಾ ಇದ್ದಾರೆ, ಬಸವಣ್ಣನವರ ಅವತಾರ ಆಗಿದ್ದಕ್ಕೋಸ್ಕರ ಪ್ರಾಣಿಗಳು ಸಹಿತ ಬಸವಣ್ಣನವ್ರನ್ನ ಕೊಂಡಾಡ್ತಾ ಇದ್ದವಂತೆ. ನಮಗೆ ಕೇಳಿ ತುಂಬಾ ಆಶ್ಚರ್ಯ ಆಗೋಯ್ತು. ಯಾಕೆ ಅಂದ್ರೆ ಬಸವಣ್ಣನವರು ಒಂದು ಅಹಿಂಸಾ ಧರ್ಮವನ್ನ ಕೊಟ್ಟರು. ಈ ಅಹಿಂಸಾ ಧರ್ಮವನ್ನ ಕೊಟ್ಟಾಗ ಅನೇಕ ಜನ ಅದನ್ನು ಸ್ವೀಕಾರ ಮಾಡಿ ಮೊದಲಿದ್ದಂಥ ಹಿಂಸಾ ಪದ್ಧತಿಗೆ ತಿಲಾಂಜಲಿಯನ್ನ ಕೊಟ್ಟರು. ಸಸ್ಯಾಹಾರ ಮಾರ್ಗವನ್ನು ಸ್ವೀಕಾರ ಮಾಡಿದ್ರು. ಇದರಿಂದ ಅಸಂಖ್ಯಾತ ಪ್ರಾಣಿಗಳ ಜೀವ ಉಳಿತು. ಅದಕ್ಕೋಸ್ಕರ ಪ್ರಾಣಿಗಳು ಕೂಡ ಹೇಳ್ತಾ ಇದ್ದವಂತೆ, ಬಸವಣ್ಣ ನೀನು ಅವತಾರ ಮಾಡಿದ್ರಿಂದ ನಮ್ಮ ಅನೇಕ ಜೀವರಾಶಿಗಳಿಗೆ ಉಳಿವು ಆಯಿತು. ಹೀಗಾಗಿ ನಾವು ಕೂಡ ನಿನಗೆ ನಮಸ್ಕಾರವನ್ನು ಮಾಡ್ತೇವೆ ಅಂತ ತಿಳಿದುಕೊಂಡು ಹೇಳ್ತವೆ ಅಂತ ಹೇಳಿ ಪ್ರಭುದೇವರು ಹೇಳ್ತಾ ಇದ್ದಾರೆ. ಹೀಗೆ ಬಸವಣ್ಣನವರ ಅವತಾರ ಯುಗದ ಒಂದು ಉತ್ಸಾಹವಾಗಿ ಪರಿಣಮಿಸಿತು ಅನ್ನೋದನ್ನ ಈ ಹಾಡಿನ ಮೂಲಕವಾಗಿ ನಾವು ನೋಡೋಣ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪಂಚಶಕ್ತಿಗಳಿಗೆ ಪಂಚಪ್ರಧಾನರು ಅವರ ಆಗು ಹೋಗನ ಶರಣನೆ ಬಲ್ಲ. ಆ ಶರಣನು ತಾನು ತಾನಾಗಿ ಆರು ದರುಶನಕ್ಕೆ ಯಾಚಕನಲ್ಲ. ಆರು
ಉತ್ಸಾಹವ ನೋಡಿರೆ ಯುಗದ ಉತ್ಸಾಹವ ನೋಡಿರೆ ವೇದಶಾಸ್ತ್ರ ಆಗಮ ಪುರಾಣ ಛಂದಸ್ಸು ನಿಘಂಟುಗಳೆಂಬವಕ್ಕೆ ಭೇದಕನಲ್ಲ. ವೇದಶಾಸ್ತ್ರ ಆಗಮ ಪುರಾಣ ಛಂದಸ್ಸು ನಿಘಂಟುಗಳೆಂಬವಕ್ಕೆ ಭೇದಕನಲ್ಲ. ಅದೆಂತೆಂದಡೆ ಅವರಂಗದ ಮೇಲೆ ಗುರುವಿಲ್ಲ, ಲಿಂಗವಿಲ್ಲ, ಜಂಗಮವಿಲ್ಲ, ಪ್ರಸಾದವಿಲ್ಲ, ಪರೋದಕವಿಲ್ಲದ ಭಾಷೆ. ಯುಗದ ಉತ್ಸಾಹವ ನೋಡಿರೆ ಯುಗದ ಉತ್ಸಾಹವ ನೋಡಿರೆ ಜಂಗಮ ಪ್ರಸಾದ ಪದೋದಕ ಏಕಾರ್ಥವಾದ ಕಾರಣ. ಆ ಗುರುಲಿಂಗ ಜಂಗಮ ಪ್ರಸಾದ ಪದೋದಕ ಏಕಾರ್ಥವಾದ ಕಾರಣ. ಪ್ರಾಣಿಗಳೆಲ್ಲವೂ ಪ್ರಣಾಮಂ ಗೈಯುತ್ತಿದ್ದವು, ಜೀವಿಗಳೆಲ್ಲವೂ ಜಯ ಜಿಯ ಎನ್ನುತ್ತಿದ್ದವು, ಆತ್ಮಗಳೆಲ್ಲ ಅನುವ ಬೇಡುತ್ತಿದ್ದವು. ಗುಹೇಶ್ವರ 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 ಸಂಗನ ಬಸವಣ್ಣನ ಪಾದಕ್ಕೆ ಈರೇಳು ಭುವನಗಳೆಲ್ಲವೂ ಜಯ ಜೀಯ ಎನ್ನುತ್ತಿದ್ದವು, ಜಯ ಜೀಯ ಎನ್ನುತ್ತಿದ್ದವು. ಯುಗದ ಉತ್ಸಾಹವ ನೋಡಿರೆ ಯುಗದ ಉತ್ಸಾಹವ ನೋಡಿರೆ ಪಂಚಶಕ್ತಿಗಳಿಗೆ ಪಂಚಪ್ರಧಾನರು, ಪಂಚಶಕ್ತಿಗಳಿಗೆ ಪಂಚಪ್ರಧಾನರು. ಅವರ ಆಗು ಹೋಗನ ಶರಣನೆ ಬಲ್ಲ, ಆ ಶರಣನು ತಾನು ತಾನಾಗಿ ಆರುದರುಶನಕ್ಕೆ ಯಾಚಕನಲ್ಲ, ಆರುದರುಶನಕ್ಕೆ ಯಾಚಕನಲ್ಲ. ಯುಗದ ಉತ್ಸಾಹವ ನೋಡಿರೆ ಯುಗದ ಉತ್ಸಾಹವ ನೋಡಿರೆ ಯುಗದ ಉತ್ಸಾಹವ ನೋಡಿರೆ. ಶ್ರೀ ಅಕ್ಕ ಮಹಾದೇವಿ ನೀನಮ್ಮ ಮುನ್ನಡೆಸು, ಮಾತಾಯಿ ಸ್ತ್ರೀ ಕುಲದ ಸ್ಫೂರ್ತಿ ಗಂಗೋತ್ರಿ. ಕನ್ನಡ ಸಾಹಿತ್ಯದಲ್ಲಿ ಕವಿಕೋಗಿಲೆಯಾಗಿ ಹಾಡಿ, ಅನುಭವದ ಅರಸಂಚೆಯಾಗಿ ವಿಹರಿಸಿ, ಆಧ್ಯಾತ್ಮಿಕ ಬನದಲ್ಲಿ ಅನುಭವದ ನವಿಲಾಗಿ ನರ್ತಿಸಿ ಅಕ್ಕ ಮಹಾದೇವಿ ದಾರ್ಶನಿಕ ದಿಗ್ಗಜವಾಗಿ ಮೆರೆದಿದ್ದಾಳೆ. ಅಕ್ಕ ಮಹಾದೇವಿಯ ವಚನಗಳು ಕನ್ನಡ ಸಾಹಿತ್ಯದಲ್ಲಿ ವಿಶೇಷವಾದ ಒಂದು ಸಂಪತ್ತು. ಸ್ತ್ರೀ ಎಂದರೆ ಕೇವಲ ಭೋಗದ ವಸ್ತು, ಹೆಣ್ಣಿಗೆ ಬೇರೆ ಯಾವ ಸಾಧನೆಯೂ ಸಾಧ್ಯ ಇಲ್ಲ, ಆಕೆ ಕೇವಲ ಅಡಿಗೆ ಮನೆಯಲ್ಲಿ ಮಾತ್ರ ಸೀಮಿತರಾದವಳು. ಇಂಥ ಎಲ್ಲ ಭಾವನೆಗಳು ಇದ್ದಂಥ ಸಮಯದಲ್ಲಿ ಗುರು ಬಸವಣ್ಣನವರು ಸ್ತ್ರೀಯ ಅಂತರಂಗದ ಅಳಲನ್ನು ಅರಿತುಕೊಂಡು ಸ್ಪಂದಿಸಿ ಸಮಾನತೆಯ ಅವಕಾಶವನ್ನು ಕೊಟ್ಟಾಗ ಅದರ ಸದುಪಯೋಗವನ್ನು ಮಾಡಿಕೊಂಡು ಬಸವ ಧರ್ಮದ ಕೀರ್ತಿ ದುಂದುಭಿಯನ್ನು ಮೊಳಗಿದಂತಹ ಮಹಾನ್ ಮಹಿಮಾನ್ವಿತೆ ಅಕ್ಕ ಮಹಾದೇವಿ. ಇಂಥ ಅಕ್ಕ ಮಹಾದೇವಿ ಉಡುತಡೆಯಲ್ಲಿ ಉಷೆಯಾಗಿ ಜನಿಸಿ ಅನುಭವ ಮಂಟಪದಲ್ಲಿ
ಶರಣರ ಸಂಘವನ್ನು ಸೇರಿ ನಂತರ ಕದಳಿಯ ಬನದಲ್ಲಿ ಲಿಂಗೈಕ್ಯಳಾದಳು. ಅಕ್ಕ ಮಹಾದೇವಿಯ ವಚನಗಳು ಇಂದು ಆಧ್ಯಾತ್ಮಿಕ ಜೀವನದಲ್ಲಿ ಮಾರ್ಗದರ್ಶಕ ದಾರಿದೀಪಗಳು. ಇಂತಹ ಅಕ್ಕ ಮಹಾದೇವಿ ಸ್ತ್ರೀ ಕುಲಕ್ಕೆ ಇವತ್ತು ಸ್ಫೂರ್ತಿ ಸಂಜೀವಿನಿಯಾಗಿದ್ದಾಳೆ. ಅದನ್ನು ನಾವು ಈ ಹಾಡಿನ ಮೂಲಕವಾಗಿ ಪ್ರತ್ಯಕ್ಷವಾಗಿ ನೋಡೋಣ ಬನ್ನಿ. ಶಂಕರವಾದೆ ವೈರಾಗ್ಯ ಭಾವದಲ್ಲಿ ಗೌರಿ ಶಂಕರವಾದೆ
ದಾರ್ಶನಿಕ ದಿಗ್ಗಜ ಅಕ್ಕ ಮಹಾದೇವಿ ಕೇವಲ ವಚನಗಳನ್ನು ಮಾತ್ರ ಅಲ್ಲ, ಸುಂದರವಾದಂಥ ಗೀತೆಗಳನ್ನು ಕೂಡ ಬರೆದಿದ್ದಾಳೆ. ಅಂಥ ಗೀತೆಗಳಲ್ಲಿ ಒಂದು ನಮ್ಮ ಮನೆಯಲ್ಲಿಂದು ಹಬ್ಬ. ನಿಮ್ಮ ನುಡಿಸಲು ನನಗೆ ಹೊತ್ತಿಲ್ಲ ಹೋಗಿ ವಿಷಯಗಳಿಲ್ಲ. ಬಹಳ ಸುಂದರವಾದ ಒಂದು ಕಲ್ಪನೆ. ಈ ಪಂಚ ಜ್ಞಾನೇಂದ್ರಿಯಗಳು, ಪಂಚ ತನ್ಮಾತ್ರೆಗಳು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನುವಂಥ ವಿಷಯಗಳನ್ನು ತಂದು ಮನಸ್ಸಿನೊಳಗೆ ಹಾಕ್ತಾ ಇರ್ತವೆ. ಅದಕ್ಕಾಗಿ ಅಕ್ಕ ಮಹಾದೇವಿ ಹೇಳ್ತಾ ಇದ್ದಾಳೆ, ನಮ್ಮ ಮನೆಯಲ್ಲಿ ಇವತ್ತು ಹಬ್ಬ ನಡೀತಾ ಇದೆ. ಯಾವುದಪ್ಪ? ನನ್ನ ಮನಸ್ಸಿನ ದೇವರ ಹಬ್ಬ ನಡೀತಾ ಇದೆ. ಆದ್ದರಿಂದ ವಿಷಯಗಳೇ, ನಿಮ್ಮನ್ನು ಮಾತಾಡಿಸ್ಲಿಕ್ಕೆ ನನಗೆ ಪುರುಷೊತ್ತು ಇಲ್ಲ. ನಾನು ಜ್ಞಾನದ ಜಲದಲ್ಲಿ ಸ್ನಾನ ಮಾಡ್ತಾ ಇದ್ದೀನಿ, ಭಕ್ತಿಯ ಬಟ್ಟೆಯನ್ನು ಉಟ್ಕೊಳ್ತಾ ಇದ್ದೀನಿ, ಸದ್ಗುಣಗಳಿಂದ ಅಲಂಕರಿಸ್ಕೊಳ್ತಾ ಇದ್ದೀನಿ ಮತ್ತು ಪರಮಾತ್ಮನಿಗೆ ಮೀಸಲಳಿಯದಂತಹ ನೈವೇದ್ಯವನ್ನು ತಯಾರು ಮಾಡ್ತಾ ಇದ್ದೀನಿ. ಆದ್ದರಿಂದ ನಿಮ್ಮನ್ನು ಮಾತಾಡಿಸ್ಲಿಕ್ಕೆ ನನಗೆ ಸಮಯವಿಲ್ಲ ಅಂತ ಹೇಳುವಂತಹ ಆ ಒಂದು ರೂಪಕ ಬಹಳ ಸುಂದರವಾದದ್ದು. ಹೀಗಾಗಿ ಅಕ್ಕ ಮಹಾದೇವಿ ಹೇಗೆ ಹಬ್ಬವನ್ನು ಮಾಡಿದ್ಲು ಅನ್ನೋದನ್ನು ಈ ಗೀತೆಯ ಮೂಲಕ ನಾವೀಗ ನೋಡೋಣ.